ಅಣ್ಣವ್ರು ಯಾವತ್ತು ಇದೇ ಇರ್ತಾರೆ. ಅದು ಸೂರ್ಯ ಚಂದ್ರ ಇರೋವರೆಗೂ ಅಣ್ಣವ್ರೆ ಅವ್ರ ಸೆಲೆಕ್ಟಿಗೆ ಯಾರು ಬರಲ್ಲ, ಬರೋದಿಲ್ಲ. ಅಲ್ಲಿ ಸ್ಟಾರ್ ವಾರ್ ಫಸ್ಟ್ ಬಿಡಿ, ಯಾರೇ ಆಗಲಿ ಚಿತ್ರರಂಗ ಬೆಳೆಸಿ ಒಂದು ಒಳ್ಳೆ ಫಿಲಮು, ಒಳ್ಳೆ ಮೆಸೇಜ್ ಕೊಡಿ, ಜನ ಹುಡ್ಕೊಂಬರ್ತಾರೆ. ಇನ್ನೊಂದು ಕಡೆ ಅವ್ನ ಬೈ ನಿನ್ನ ಬೈ ಇದು ಹಿಂಗೆ ಆದರೆ ಪಕ್ಕದ ರಾಜ್ಯ ನೋಡಿ ನಮ್ಮ ನಾಡ್ಕೊಂತಾರೆ. ಇತಿಹಾಸ ಶ್ರೀನಿವಾಸ ಮಾಡಿದ್ವಿ ಆಲ್ರೆಡಿ 6 ಲಕ್ಷ ರೂಪಾಯಿ ಬಿಟ್ರೆ ತಿರ್ಗಾ ಇತಿಹಾಸ ಬೇರೆ ತರ ಮಾಡ್ಬಿಡ್ತೀವಿ. 3 ಕಟ್ಟೋಟು, ಒಂದು ರಾಜಶೇಖರ್, ಒಂದು ಶಂಕರ್ ಅಣ್ಣವ್ರ ಭಕ್ತರು. ಹೌದು ಸರ್, ಅಣ್ಣವ್ರು ಭಕ್ತರಲ್ಲ, ಅಣ್ಣವ್ರ ದೇವರು, ಅಣ್ಣವ್ರು ನಮಗೆ ದೇವರು. ಒಂದು ಕನ್ನಡ, ಇನ್ನೊಂದು ಅಣ್ಣವ್ರು ಬಿಟ್ಟರೆ ನಮ್ಗೆ ಎರಡೇ ಮಾತು ಇಲ್ಲ. ಯಾಕೆಂದರೆ ಇವತ್ತೇನೋ ಇಷ್ಟೆಲ್ಲ ಜನ ಓಡಾಡ್ತೀವಿ ಬೆಂಗಳೂರಿಂದ್ರೆ, ಅಣ್ಣವ್ರು ಅವತ್ತು ಗೋಕಾಚಲಿ ಮಾಡಿದ್ರೆ ಇವರು ಕನ್ನಡ ಉಳಿತಿರಲಿಲ್ಲ. ಅವರು ಈ ಕಲ್ಲು ಮೂಳು ಆದಿಯಾಗಿ ಬಂದರು, ಇವಾಗೆಲ್ಲ ಸಿಮೆಂಟ್ ಆಗಿ ಎಲ್ಲ ಮೆರೀತಾ ಇದ್ದಾರೆ. ಅದೆಲ್ಲ ಇಲ್ಲ, ಆವಾಗ ಏನಿತ್ತು ಅದನ್ನ ನೆನ್ಸ್ಕೋಬೇಕು ಅಲ್ವಾ. 40-50 ವರ್ಷದಿಂದ ಚಿತ್ರ ಹೆಂಗಿತ್ತು, ಬರೀ 500 ರೂಪಾಯಿ 1000 ರೂಪಾಯಿ ಪೇಮೆಂಟ್ಗಳಲ್ವ, ಈಗ ಕೋಟಿ. ಅಣ್ಣವ್ರದ್ದು ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ? ಎಲ್ಲ ಇಷ್ಟನೇ, ಇಷ್ಟ ಇದ್ರೆ ಯಾವುದೂ ಇಲ್ಲ, ಎಲ್ಲ ಇಷ್ಟನೇ, ಎಲ್ಲ ಇಷ್ಟ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಅವ್ರದಿಂದ ಒಂದು ಸಿನಿಮಾದಿಂದ ಸ್ಫೂರ್ತಿ ತಗೊಂಡು ನಿಮಗೆ ಹೇಳಲ್ಲ ಆಲೋಚನೆ. ಗಂಡ ಹೆಂಡತಿ ಹೇಗಿರ್ಬೇಕು, ಹೆಂಡತಿನ ಗಂಡ ಹೆಂಗೆ ನೋಡ್ಕೊತಾರೆ, ಗಂಡನ ಹೆಂಗೆ ನೋಡ್ಕೊತಾರೆ, ಅದು ಆ ಥರ ಇದ್ಬಿಟ್ರೆ ಮನೆ ಜಗಳ ಇರಲ್ಲ. ಅದು ಅಪ್ಪಾಜಿ ಹಾಕೋದು ಹಂಗಿರ್ಬೇಕು ಸಂಸಾರ ಅಂದರೆ ಅಲ್ವಾ. ಮತ್ತೆ ಇನ್ನೊಂದು, ಇವತ್ತಿನ ಬರೋ ಸಿನಿಮಾಗಳು ತುಂಬ ಬರೀ ಬಡಿ ಒಂದು ಹುಡುಗ ಬರೀ ಇದಂದ್ರೆ ಕೆಟ್ಟ ಚಟಗಳದೇ ತೋರಿಸ್ತಾರೆ. ಅಣ್ಣವ್ರು ಆ ಥರ ಯಾವುದೂ ಮಾಡಲ್ಲ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶ ಕೊಡೋ ಸಿನಿಮಾಗಳು ಮಾಡ್ತಿದ್ರು. ಇವತ್ತಿಗೆ ಏನು ಡಿಫ್ರೆನ್ಸ್ ಇದೆ? ಕಡೆಯವರೆಗೂ ಕಡೆ ಪಿಕ್ಚರ್ ಕೂಡ ಸಮಾಜಕ್ಕೆ ಮೆಸೇಜ್ ಕೊಟ್ಬಿಡೋರು. ಯಾರು ಡ್ರಗ್ಸ್ ಬಗ್ಗೆ, ಶಬ್ದವೇದಿ ಡ್ರಗ್ಸ್ ಬಗ್ಗೆ ಸಮಾಜ ಕೊಡಬೇಕು ಕೊಡುಗೆ. ಸುಮ್ಮನೆ ಯಾರೋ ಕಿತ್ತಾರೋ ಒಂದು ಮಚ್ಚಿಟ್ಕೊಂಡು ಹೊಡೆದಾಡೋ ಬೈಯೋರು, ಅದೇನೋ ನಮ್ಮ ಪಿಕ್ಚರ್ ನಾವು ನೋಡಿ ಬಿಟ್ಟಿದ್ದೀವಿ, ಹೋಯ್ತು. ಮತ್ತೆ 11 ಪಿಕ್ಚರ್ ರಿಲೀಸ್ ಮಾಡ್ತಾರ ನಾವು ನೋಡ್ತೀವಿ, ಅದು ಎಷ್ಟೇ ನಾವು ನೋಡ್ತೀವಿ. ಎಲ್ಲಿ ಸರ್ ಆ ಸಂಭಾಷಣೆಗಳು ಎಲ್ಲಿದೆ ಸರ್ ಇವಾಗ? ಆ ಅಣ್ಣವ್ರ ಸಂಭಾಷಣೆಗಳು ಬಂದು ಅಣ್ಣವ್ರ ಕಾಲದಲ್ಲಿ ಆ ಸಂಭಾಷಣೆ ಎಲ್ಲಿದೆ ಸರ್ ಇವಾಗ? ಎಲ್ಲ ಬೇರೆ ಥರ ಇಲ್ಕ ಮಾತುಗಳೆಲ್ಲ ಬಂದು ನಮಗೆ ಒಂಥರ ನಾಚಿಕೆ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಅಂತ ಕೆಲವರು ಪಿಕ್ಚರ್ ಕರ್ಕೊಂಬರ್ಬೇಕು ಅಂದರೆ ಬೇಜಾರಾಗುತ್ತೆ, ಅವರು ಸ್ಟೇಟಿಂದ ಬರಲ್ಲ. ಯಾರು ಕುತ್ಕೊಂಡು ನೋಡ್ತಾರೆ ಇವತ್ತಿನ ದಿನ? ಒಳ್ಳೆ ಕಥೆಗಳು, ಒಳ್ಳೆ ಸೀನ್ ಕೊಟ್ಟು ಜನಕ್ಕೆ ಮರ್ಯಾದೆ ಕೊಡಬೇಕು, ಮೊದಲು ಗೌರವ ಕೊಡಬೇಕು. ಆಗಲೇ ಚಿತ್ರರಂಗ ಚಿಕ್ಕವರಿಂದ ದೊಡ್ಡವ್ರ ಕಂಡು ಪ್ರೀತಿಸಬೇಕು, ಗೌರವ ಕೊಟ್ಟು ಮಾತಾಡಬೇಕು ಸರ್. ಇನ್ನೊಂದು, ಇವತ್ತಿನ ಸಮಾಜದಲ್ಲಿ ಯಾಕಂದರೆ ಬರೀ ಕೆಟ್ಟದನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ಅವರು ನಿಜ ಜೀವನದಲ್ಲಾಗಲಿ ಸಿನಿ ಜೀವನದಾಗಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರು ನೋಡಿ ಇವತ್ತಿನ ನಮ್ಮ ಹೀರೋಗಳಾಗಲಿ ಮತ್ತು ಪ್ರತಿಯೊಬ್ಬ ಮುಂದುವರೆಗೆ ಯಾವುದನ್ನು ಅಳವಡಿಸ್ಕೋಬೇಕು ಅವರು. ನಾನು ಅದೇ ಹೇಳ್ತಾರೆ ಸರ್, ಓದಿ ಹೇಳ್ತೀನಿ, ಈ ಸ್ಟಾರ್ ವಾರ್ ಫಸ್ಟ್ ಬಿಡಿ, ಯಾರೇ ಆಗಲಿ ಚಿತ್ರರಂಗ ಬೆಳೆಸಿ ಒಂದು ಒಳ್ಳೆ ಫಿಲಮು, ಒಳ್ಳೆ ಮೆಸೇಜ್ ಕೊಡಿ, ಜನ ಹುಡ್ಕೊಂಬರ್ತಾರೆ. ಇನ್ನೊಂದು ಕಡೆ ಅವ್ನ ನಿನ್ನ ಬೈ ಇದು ಹಿಂಗೆ ಆದರೆ ಪಕ್ಕದ ರಾಜ್ಯ ನೋಡಿ ನಮ್ಮ ನಾಡ್ಕೊಂತಾರೆ ಅಲ್ವಾ. ಅದ್ರ ಬದಲು ನೀನು 10 ಕೆಟ್ಟು ಮಾಡಬಿಟ್ಟು ಒಂದೇ ಒಂದು ಒಳ್ಳೇದಾಗು, ಯಾರೇ ಆಗಲಿ ನಮ್ಮ ಹೆಸರು ಬೇಡ ಅಲ್ವಾ. ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಸಂದೇಶ ಜನ ನೋಡ್ತಾರೆ, ಇಷ್ಟಪಡ್ತಾರೆ ಅಲ್ವಾ. ಒಬ್ಬ ಲೈಕ್ ಮಾಡಿದ್ರೆ ಅದು ಇನ್ನೊಬ್ಬ ಶೇರ್ ಮಾಡ್ತಾನೆ, ಅದನ್ನು ಮಾಡಿ. ಅದು ಬಿಟ್ಟು ನೀವು ಅವನು ಕೆಟ್ಟದಾಗ ಇವಾಗ ಯಾರೋ ಒಂದು ಕೆಟ್ಟು ಪೋಸ್ಬೇಕಾಗ್ಬಿಟ್ಟು ಅದನ್ನೇ ಹೈಲೈಟ್ ಮಾಡ್ತಾರೆ ಅಲ್ವಾ. ಅದನ್ನು ಬಿಡಿ, ಅವ್ನು ಹಾಕಂತ ನೀನು ಹೋಗ್ಬಿಟ್ಟು ಸುಮ್ಮನೆ ನೀವು ಇನ್ನೊಬ್ರಿಗೆ ಹಾಕ್ಬಾರ್ದು ಅದಲ್ವಾ. ಅದು ಮೈನ್ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಹಿಂದೆ ಏನಿದೆ ಅದನ್ನು ತೋರಿಸಿ ಸರ್. ಅಣ್ಣವ್ರ ಸಿನಿಮಾದಲ್ಲಿ ಏನೇನು ಬಂದಿದೆ ಅದು ಮತ್ತೆ ತೋರಿಸಿ ಸರ್. ಅದನ್ನು ಈಗಿರೋ ತೋರಿಸ್ಬೇಡಿ. ಈಗ ಇದೆಲ್ಲ ಮ್ಯಾಚು, ಬೆಡ್ಡಿಂಗು, ಕುರ್ತಾ ಅದೆಲ್ಲ ಅಲ್ಲ. ಅಣ್ಣವ್ರ ಸಂದೇಶಗಳನ್ನ ತಿಳಿಸಿ ನೀವು ವಾಹಿನಿ ಮುಖಾಂತರ. ಇವತ್ತಿನವ್ರಿಗೆ 2000 ಏನಿದ್ರು ಗೊತ್ತಿಲ್ಲ. ಹೌದು ಸರ್, ಈಗ ಅದನ್ನ ಹೇಳ್ತಾ ಇರೋದು. ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ತಿಳಿಸಿ ಪ್ರತಿ ಒಂದು ಸಂದೇಶನೂ. ಅಶ್ವಿನಿ ಮೇಡಮ್ ಹತ್ರ ನಾವು ಖುದ್ದಾಗಿ ಮಾತಾಡಿದ್ದೀವಿ. ಮೇಡಮ್ ಅವರೇ, ಮಾರ್ಚ್ 17 ಅಪ್ಪು ರಿಲೀಸು, ಮಾರ್ಚ್ 24 ಅಣ್ಣವ್ರ ಪಿಕ್ಚರ್ ರಿಲೀಸು. ಬರೀ ಇನ್ನೇನು ಬೇಡ, ವರ್ಷಕ್ಕೊಂದು ಪಿಕ್ಚರ್ ರಿಲೀಸ್ ಮಾಡಿ. ದುಡ್ಡುಗಾಸೆಗಲ್ಲ, ಇದು ಅಭಿಮಾನ, ತಿಳುವಳಿಕೆ ತಿಳಿಸಕ್ಕೆ, ಸಂದೇಶ ಕೊಡಕ್ಕೆ. ಅಣ್ಣವ್ರು ಯಾವತ್ತು ಇದೇ ಇರ್ತಾರೆ. ಅದು ಸೂರ್ಯ ಚಂದ್ರ ಇರೋವರೆಗೂ ಅಣ್ಣವ್ರೆ ಅವ್ರ ಸೆಲೆಕ್ಟಿಗೆ ಯಾರು ಬರಲ್ಲ, ಬರೋದಿಲ್ಲ. ಇಲ್ಲ ಸರ್, ಆಕಾಶಭೂಮಿ ಇರೋವರೆಗೂ ಅವ್ರೊಬ್ಬರೇ ಸರ್ ಲೆಜೆಂಡ್, ಇನ್ಯಾರೂ ಇಲ್ಲ. ಆಕಾಶಭೂಮಿ ಇರೋವರೆಗೂ ಅವ್ರೊಬ್ಬರೇ. ಇವನ ನಮ್ಮ ಫ್ರೆಂಡ್ ಸೂರ್ಯ ಯಾವ ವರ್ಷದಲ್ಲಿ ಸರ್ ಇದು? ಸುಮಾರು 6 ತಿಂಗಳು ಒಂದು ಶೂಟಿಂಗ್ ಮಾಡ್ತಿದ್ರು ಅವಾಗ. ಮನೆವಾಡೆ ಹಸ್ತಿರೋದು ಇಲ್ಲಿ ಬೆಂಗಳೂರ್ಲಿಯಾ? ಆ ಥರ ಮಾಡಿದ್ದೀವಿ. ನಿಮ್ಮ ಮಾಧ್ಯಮ ಅವ್ರಿಗೆ ತಲುಪಿಸಿ. ನಾನು ಮಾತಾಡಿ ಏಪ್ರಿಲ್ 24 ಅಲ್ಲ ಮಾಡ್ತಿದ್ದು ಮಾತು ಕೊಟ್ಟಿದ್ದಾರೆ. ಯಾರು ಗೊತ್ತಾ? 3 ಶಂಕರ್ಗಳು, ಒಂದು ತಾಯಿಗೆ ತಗೊಂಬಾಗ ಒಂದು ರವಿಚಂದ್ರ, ಅದು ಪೂರ್ಣಿಮಾ ಇಂಟರ್ಮೆಸೇಜು, 3 ಪಿಕ್ಚರು ಇಟ್ಟೆ. ಶಂಕರ್ ಗುರು ಬಿಡ್ತಾರೆ, ಅದು ಯಾವಾಗ ಗೊತ್ತಿಲ್ಲ. ಹೇಳಿ ಮೇಡಮ್ಗೆ ರೆಡಿ ಆಗ್ತಾ ಇದೆ.
ಅದೇನೋ ಬಿಟ್ಟರು ಇಡೀ ಭಾರತ ಚಿತ್ರರಂಗ ಯಾರು ಮಾಡಿರಬಾರ್ದು ಆ ಸೆಲೆಬ್ರೇಷನ್. ಏನೇ ಕಸ್ತೂರಿವಾಸ ಆ ಥರ ಅಭಿಮಾನಿ ಎಲ್ಲ ಒಂದು ಸೇರಿದ್ರೆ ನಾವೇನು ಮಾಡೋಕ್ಕೂ ರೆಡಿ. ರೀ ರಿಲೀಸ್ ಒಂದು ದೊಡ್ಡ ದಾಖಲೆ ಆಗುತ್ತೆ. ಇತಿಹಾಸ ಇತಿಹಾಸ ಕಸ್ತೂರಿನಿವಾಸ ಮಾಡಿದ್ವಿ ಆಲ್ರೆಡಿ 6 ಲಕ್ಷ ರೂಪಾಯಿ ಯಾರ ಬಿಟ್ರೆ ತಿರ್ಗಾ ಇತಿಹಾಸ ಬೇರೆ ತರ ಮಾಡ್ಬಿಡ್ತೀವಿ. 3 ಕಟೌಟು, ಒಂದು ರಾಜಶೇಖರ್, ಒಂದು ಶಂಕರ್ ಗುರು ರಿಲೀಸ್ ಆಗಬೇಕು. 3 ಕಟೌಟ್ ಅದು ಆಗ್ತಾ ಇದೆ ಸರ್. ಲೇಟ್ ಆದ್ರೆ ಬರಲ್ಲ, ಲೇಟ್ ಆಗಿ ಲಿಸ್ಟ್ ಆಗಿರುತ್ತೆ. 3 ಕಟೌಟ್ ಹಾಕ್ಸಿ 3 ಕಟೌಟ್ಗೂ ಅಣ್ಣವ್ರ ಸಿನಿಮಾ ವರ್ಷಕ್ಕೆ ಒಂದೊಂದು ಬಿಡ್ತಾ ಇರಬೇಕು. ಅದು ಅಷ್ಟೇ ಮಾಡಬೇಕು, ನಮ್ಮ ಆಸೆ ಇದೆ. ಅಂದ್ರೆ ಹೆಂಗ್ ಗೊತ್ತಾ, ಒಂದು ಪ್ಲಾನ್ ಮಾಡಿದೀವಿ, ವರ್ಷಕ್ಕೊಂದೊಂದು ಬಿಡ್ತಾ ಇರ್ಬೇಕು. ಒಂದು ಪ್ಲಾನ್ ಮಾಡಿದೀವಿ. ಏನಪ್ಪ ಅಂದ್ರೆ ಈ ಮದುವೆ ಮನೆ ಹೋಗ್ತೀವಿ, ಊಟ ಸಮೇತ ತಾಂಬೂಲ ಕೊಡ್ತಾರಲ್ಲ ಆ ಥರ ಶಂಕರ್ ಗುರು ರಿಲೀಸ್ ಆದರೆ ಥಿಯೇಟ್ರಿಂದ ಒಳಗಾರ ಬರ್ಬೋದು, ಇಲ್ಲ ಹೊರಗಡೆ ಹೋಗ್ಬೋದು, ಊಟ ಮಾಡ್ಕೊಂಡು ಹಿಂಗೆ ಹೋಗ್ಬೋದು. ಅದು ಪ್ಲ್ಯಾನ್ ಮಾಡಿ ಇರುತ್ತೆ. ಆ ಥರ ಹಬ್ಬದ ಅಡುಗೆ, ಹೋಳಿಗೆ ಊಟ ಅವತ್ತು ಆಗಿ ಆಗುತ್ತೆ. ಖಂಡಿತ ಸುಳ್ಳಲ್ಲ ಇದು. ನಮ್ಮ ಅಭಿಮಾನಿಗಳು ಸೇರಿದ್ರೆ ಏನು ಮಾಡೋಕ್ಕೂ ರೆಡಿ. ಅದಕ್ಕೋಸ್ಕರ ಮೇಡಮ್ ಅವ್ರ ರಿಕ್ವೆಸ್ಟ್, ಒಂದು ಶಂಕರ್ ಗುರು, ತಾಯಿಗೆ ತಕ್ಕ ಮಗ ರವಿಚಂದ್ರ, ಯಾವುದೋ ಒಂದು ಪಿಕ್ಚರ್ ಬಿಡಿ ಆದಷ್ಟು ಬೇಗ. ಅಭಿಮಾನ ಕಾತನ್ನು ಕಾಯ್ತಾ ಇದ್ದೀವಿ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಬೆಳೆದೆ. ಮೇಡಮ್ ಎಲ್ಲಿಂದ ಬರ್ತಾ ಇರೋದು? ಸರ್ ನಾವು ಶಿವಮೊಗ್ಗ. ಪ್ರತಿ ವರ್ಷ ಬರ್ತೀರಾ ಮೇಡಮ್? ಇಲ್ಲ ಸರ್, ಇದು ಆಕಸ್ಮಿಕವಾಗಿ ಬಂದಿದ್ದು. ಆಕಸ್ಮಿಕವಾಗಿ. ಓಕೆ, ಮೊನ್ನೆ ಪುನೀತ್ ಅವ್ರ ಜೊತೆಗೆ ಬಂದಿದ್ರಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದಿರೋದು ಸರ್ ನಾವು. First time ಬಂದಿರೋದು. ಹೌದು ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಹೇಳಕ್ಕೆ ಪದಗಳೇ ಸಿಗ್ತಾ ಇಲ್ಲ ಸರ್. ನೀವು ಅಣ್ಣ ಫ್ಯಾನಾ? ಹೌದು, ಓಕೆ, ಅಣ್ಣ ಜಾಸ್ತಿ ನನಗೆ ತುಂಬ ಇಷ್ಟ. ತುಂಬ ಫಿಲಮ್ಗಳು ನೋಡಿದ್ದೀವಿ ಬಿಡಿ ಸರ್. ಹಾಂ, ಮಯೂರ. ಮತ್ತೆ ಈಗ ಶಿವಣ್ಣ ಅವ್ರದ್ದು? ಶಿವಣ್ಣ ಅವ್ರದ್ದು ಸುಮಾರು ಮೂವೀಸ್ ನೋಡಿದ್ದೀವಿ ಎಲ್ಲದನ್ನು. ಪುನೀತ್ ರಾಜ್ಕುಮಾರ್ ಮೂವೀಸ್ ತುಂಬ ಇಷ್ಟ ನಮಗೆ. ಅಪ್ಪು, ಮಿಲನ ಅದೆಲ್ಲ ಅವ್ರದ್ದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಎಷ್ಟು ಬೇಜಾರಾಗುತ್ತೆ? ತುಂಬಾ ಬೇಜಾರಾಗುತ್ತೆ, ಹೇಳೋಕ್ಕಾಗಲ್ಲ ಅದು ಬಿಡಿ. ಅವ್ರು ಹೋಗ್ಬಾರ್ದಿತ್ತು, ಬಟ್ ಹೋಗಿದ್ರು ಅವರು ಜೀವಂತ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜನಗಳು. ಈ ಅಭಿಮಾನ ನೋಡಿದ್ರೆ ಅವರು ನಿಜವಾಗ್ಲೂ ಹೋಗಿಲ್ಲ, ನಮ್ಮ ಈ ಅಭಿಮಾನಿಗಳ ಜೊತೆಲೆ ಇದ್ದಾರೆ ಅಂತ ಹೇಳಿ ಅನ್ನಿಸ್ತಿದೆ ಅವರು. ಓಕೆ, ಪುನೀತ್ ಅವ್ರ ಬಗ್ಗೆ ಲಾಸ್ಟಿಗೆ ಏನು ಹೇಳ್ತೀರಾ? ಮೇ ಬಿ ಇರಬೇಕಿತ್ತು ಅವರು, ಇನ್ನೂ ಇದ್ದಿದ್ರೆ ಇನ್ನು ಎಷ್ಟು ಮಾಡ್ತಿದ್ರೋ ಗೊತ್ತಿಲ್ಲ ಅದು ಅಂತ ಅನಿಸುತ್ತೆ. ಕನ್ನಡ ಇಂಡಸ್ಟ್ರಿ ಯಾವ ಥರ ಹೆಲ್ಪ್ ಮಾಡಿದ್ರು ಮತ್ತೊಬ್ಬ ನಟ ಯಾರು ಇದುವರೆಗೂ ಯಾರು ಆ ಥರದ್ದು ನೇಮ್ ಮಾಡಿದವ್ರು ಸಿಕ್ಕಲಿಲ್ಲ ಹೇಳೋದಕ್ಕೂ. ನೋಡಿ, ಇದ್ದೂ ಸಾಧನೆ ಮಾಡೋದಕ್ಕಿಂತ ಅವ್ರು ಹೋದ್ಮೇಲೆ ಅವ್ರ ಸಾಧನೆ ಏನು ಮಾಡಿದ್ರು ಅನ್ನೋದು ಗೊತ್ತಾಗಿದೆ ನೋಡಿ. ಅದು ಮನುಷ್ಯನಲ್ಲಿರೋಂಥ ಒಂದು ಎಲೆಮರೆ ಕಾಯಿ ಅಂತ ಹೇಳ್ತಾರಲ್ಲ, ಆ ಥರ ಇದ್ದರು ಅವರು. ತಂದೆಗೆ ತಕ್ಕ ಮಗ ಅಂತ. ಹೌದು, ಈಗ ತಂದೆ ಮೀರಿಸಿರೋ ಮಗ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಯಾಕೆಂದರೆ ಪೇರೆಂಟ್ಸಿಗೆ ಗೌರವ ಬರೋದು ಮಕ್ಕಳು ಅವ್ರನ್ನ ಮೀರಿ ಬೆಳೆದಾಗ. ಸೊ ಇವರು ಅದನ್ನು ಸಾಧನೆ ಮಾಡಿ ತೋರಿಸಿದ್ರು ಅನಿಸುತ್ತೆ. ಪುನೀತ್ ರಾಜ್ಕುಮಾರ್ಗೂ ಇನ್ನೊಂದು ಹಿರಿಮೆ ಸಿಕ್ಕಿದೆ. ಇಷ್ಟು ಹೇಳ್ಬೋದು. ನಾವು ಹನಗಲ್ ತಾಲೂಕು ಬೊಮ್ಮನಹಳ್ಳಿಯಿಂದ. ಪ್ರತಿ ವರ್ಷ ಬರ್ತೀರಾ ಈ ವರ್ಷನ? ಇಲ್ಲ ಸರ್, 2 ವರ್ಷ ಆಯ್ತು ಬರೋದು. 2 ವರ್ಷ ಆಯ್ತಾ? ನೀವು ರಾಜ್ಕುಮಾರ್ ಫ್ಯಾನಾ? ತುಂಬ ಫ್ಯಾನ್ ಸರ್. ಅವ್ರದ್ದು ಫೇವ್ರೆಟ್ ಮೂವಿ ಯಾವುದು? ಶಬ್ದವಿದೆ ಸರ್, ಮಯೂರ, ಆಮೇಲೆ ಜೀವನ ಚೈತ್ರ, ತುಂಬ ಇದೆ, ಎಲ್ಲ ನೋಡಿದ್ದೀನಿ, ಚೆನ್ನಾಗಿದೆ. ಅವ್ರದ್ದು ಯಾವುದೋ ಒಂದು ಸಾಂಗ್ ಅಂದರೆ ಯಾವುದು ತುಂಬ ಇಷ್ಟ ನಿಮಗೆ? ನನಗೆ ಹುಟ್ಟಿದರೆ ಕನ್ನಡ ಊಟ. ಮತ್ತೆ ಹುಟ್ಟು ಬರಲಿ ಅಂತೀವಿ. ಹೌದು ಬರ್ರಿ ಕಡೆ ಬರ್ರಿ. ನೀವು ಮಾತಾಡಿ. ಯಾವ ಊರು? ನಾವು ಹುಬ್ಳಿಯವರು. ನಾವು ಅಲ್ಲಿಂದ ಇವತ್ತು ಪುನೀತನ ಮತ್ತು ರಾಜ್ಕುಮಾರ್ನ ನೋಡೋಕ್ಕಂತಲೇ ಇಲ್ಲಿಗೆ ಬಂದಿರೋದು. ನಿಮಗೆ ಫೇವ್ರೆಟ್ ಇದೆ ಯಾರು? ಪುನೀತೆ. ಪುನೀತಲ್ಲಿ ನಿಮಗೆ ಫೈಟು ಡ್ಯಾನ್ಸ್ ಯಾವುದು ಇಷ್ಟ ನಿಮಗೆ? ಎಲ್ಲ ಆಲ್ಮೋಸ್ಟ್ ಎಲ್ಲ ಲೈಕ್ ಆಗತ್ತೆ. ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟ, ಅವ್ರ ಅಪ್ಪಾಜಿನೂ ಇಷ್ಟ. ಅವ್ರೆಲ್ಲ ಫಿಲ್ಮ್ ನೋಡ್ತೀವಿ ರೀ. ಎಲ್ಲ ಸಿನಿಮಾ ನೋಡ್ತೀವಿ? ಹಾಂ, ನೋಡ್ತೀವಿ. ಮತ್ತು ಯಾವುದಾದ್ರು ಸಾಂಗ್ ಹಿಂಗಿದ್ರೆ ಆಡ್ತೀರಾ? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಷ್ಟೇ ಸಾಕು.